ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈನಾನ್ಸ್ ಚಾನಲ್ಗೆ. ಇವತ್ತೊಬ್ಬರು ಮನೆಗೆ ಬಂದಿದ್ದೀವಿ, ಬನ್ನಿ ಅವರು ಯಾರು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಉಮಾ ಶಶಿ. ಇವತ್ತು ನಾನು ನವರಾತ್ರಿನಲ್ಲಿ ಭಾಗವಹಿಸ್ತಾ ಇದ್ದೀನಿ ಯೂಟ್ಯೂಬಲ್ಲಿ, ಮತ್ತು ಇದು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಇದ್ದೀನಿ. ಓಕೆ, ಹಾಗಾದರೆ ನೈವೇದ್ಯಗೆಲ್ಲ ಇಡ್ಬೋದಲ್ಲ? ನೈವೇದ್ಯಗೆಲ್ಲ ಇಡ್ಬೋದು. ಓಕೆ, ಬನ್ನಿ ವೀಕ್ಷಕರೇ, ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದಾರೆ, ಹೇಗೆ ಮಾಡ್ತಾರೆ ಅಂತ ನೋಡೋಣ. ಉಮಾ ಅವರೇ, ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀರಾ? ಹೆಸರುಬೇಳೆ, ಮತ್ತೆ ಕೊಬ್ಬರಿ, ಓಕೆ, ದ್ರಾಕ್ಷಿ ಗೋಡಂಬಿ, ಮತ್ತೆ ಏಲಕ್ಕಿ, ಗಸಗಸೆ, ಮತ್ತೆ ಕೋವಾ, ಓಕೆ, ತುಪ್ಪ, ಮತ್ತೆ ಕಡಲೆಪಪ್ಪು, ಮತ್ತೆ ಬೆಲ್ಲ. ಓಕೆ ಓಕೆ, ಹೆಸರುಬೇಳೆ ಬೇಯಿಸ್ಕೊಂಡಿದ್ದೀರಾ? ಹೆಸರುಬೇಳೆ ಆಲ್ರೆಡಿ ಬೇಯಿಸಿದ್ದೀನಿ. ಮಾಡ್ಕೊಂತೀರಾ? ಸ್ಟವ್ ಅಂಟಿಸ್ತೀನಿ ಏಮವ್ರೆ. ಓಕೆ ಓಕೆ, ಸ್ವಲ್ಪ ನೀರು ಕೊಡಿ. ನೀರಾ? ಓಕೆ, ಸೊ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಓಕೆ, ಮತ್ತೆ ಬೆಲ್ಲ, ಸ್ವಲ್ಪ ಬೆಲ್ಲ ಕೊಡಿ. ಬೆಲ್ಲನ? ಸ್ವಲ್ಪ ಬೆಲ್ಲ. ನಮ್ಮ ರುಚಿಗೆ ತಕ್ಕಷ್ಟು ನಾವು ಬೆಲ್ಲ ಹಾಕೊಬೋದು. ಸ್ವೀಟ್ ಎಷ್ಟು ತುಂಬ ಸ್ವೀಟ್ ಬೇಕಾದ್ರೂ ತುಂಬ ಹಾಕೊಬೋದು, ಮೀಡಿಯಮ್ ಬೇಕಂದ್ರೆ ಹಾಕೊಬೋದು. ನೀವು ಒಂದು ಮುಕ್ಕಾಲು ಕಪ್ ಅಷ್ಟು ಹಾಕೊಂಡಿದ್ದೀರಾ? ಮುಕ್ಕಾಲು ಕಪ್ ಅಷ್ಟು ಹಾಕಿದ್ದು. ಸ್ವೀಟ್ ಜಾಸ್ತಿ ತಿನ್ನಲ್ವಲ್ಲ ಕೆಲವರು, ಸ್ವಲ್ಪ ಕಡಿಮೆ ಇದ್ರೆ ಅದನ್ನ ಚೆನ್ನಾಗಿದೆ ಅಂತ ಇನ್ನು ಸ್ವಲ್ಪ ಜಾಸ್ತಿ ಕುಡಿತಾರೆ. ಓಕೆ, ಅದಕ್ಕೋಸ್ಕರ ಈಗ ಸ್ವಲ್ಪ ಬೆಲ್ಲ ಕರಗಬೇಕು. ಓಕೆ, ಅದು ಕರಗೋ ಅಷ್ಟರಲ್ಲಿ ಬಿಸಿ ಮಾಡ್ಕೊಂಡ್ಬಿಡ್ತೀರಾ? ಹಾಂ, ಓಕೆ ಓಕೆ. ಜಾರ್ಗೆ ಕೊಬ್ಬರಿ ಹಾಕ್ತಾ ಇದ್ದೀನಿ, ಮತ್ತು ಏಲಕ್ಕಿ, ಗಸಗಸೆ, ಸ್ವಲ್ಪ ಇದು ಗಟ್ಟಿ ಬರೋದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಇಷ್ಟು ರುಬ್ತೀನಿ ಫಸ್ಟ್. ಇವಾಗ ಸ್ವಲ್ಪ ಮಿಕ್ಸಿಗೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿದ್ದೀನಿ. ನೆಕ್ಸ್ಟ್ ಇವಾಗ ಕೋವಾ ಹಾಕ್ಕೊತಾ ಇದ್ದೀನಿ. ಎಷ್ಟು? 2 ಸ್ಪೂನ್ ಅಷ್ಟು ಕೋವಾ ತೊಗೊಂಡು? ಹಾಂ, 2 ಟೀ ಸ್ಪೂನ್ ಅಷ್ಟಿದೆ ಕೋವಾ ಮಿಕ್ಸಿ ಮಾಡಿ. ಇವಾಗ ಬೆಲ್ಲ ಕರಗಿದೆ, ಮತ್ತೆ ಈಗ ಬೇಯಿಸ್ಕೊಂಡಿರೋ ಹೆಸರು ಬೇಳೆನ ಹಾಕ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ನೀರು ಕುದೀತಾನು ಇದೆ ಅಲ್ಲ? ಹಾಂ, ಕುದೀತಾ ಇದೆ. ಸೊ ಇದೇನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀರಾ? ಕುಕ್ಕರಲ್ಲಿ ಆಲ್ರೆಡಿ ಬೇಯಿಸ್ಬಿಟ್ಟಿದ್ದೀನಿ. ಓಕೆ, ಎಷ್ಟು ಕೂಗಿಸ್ಕೊಂಡ್ರಿ? ಅದು 2 ವಿಷಲು. 2 ವಿಷಲ್. ನೀರು ಎಷ್ಟು ತೊಗೊಂಡಿದ್ರ? ನೀರು ಒಂದು ಮುಕ್ಕಾಲು ಗ್ಲಾಸ್ ಹಾಕಿದ್ದೀನಿ ಅಷ್ಟೇ. ನೀವು ಮುಕ್ಕಾಲು ಕಪ್ ಹೆಸರು ಬೇಳೆಗೆ ಮುಕ್ಕಾಲು ಗ್ಲಾಸ್ ನೀರು ಹಾಕೊಂಡಿದ್ದೀರಾ. ಸೊ ಅವಾಗ ನೀರು ಇಲ್ದಂಗೆ ಡ್ರೈ ಆಗಿ ಚೆನ್ನಾಗಿ ಬೇಯುತ್ತೆ. ಹೆಸರು ಬೇಳೆ ಹುರ್ಕೊಂಡು ಹಾಕಿರೋ? ಹುರ್ಕೊಂಡು ಹಾಕಿರೋದು ಹೆಸರು. ಓಕೆ, ಹೆಸರು ಬೇಳೆ ಹಾಕಿದ್ದೀನಿ. ಕೊಬ್ಬರಿ, ಗಸಗಸೆ ರುಬ್ಬಿರೋದನ್ನ ಹಾಕ್ತಾ ಇದ್ದೀನಿ. ಓಕೆ, ಕೊಬ್ಬರಿ, ಗಸಗಸೆ, ಏಲಕ್ಕಿ, ಕೋವಾ ಸೇರಿಸ್ಕೊಂಡು ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ. ಓಕೆ, ಉರಿ ಸಣ್ಣ ಉರಿಯಲ್ಲಿ ಇರಬೇಕಾ ಇಲ್ಲ ದೊಡ್ಡ ಉರಿಯಲ್ಲಿ? ಇಲ್ಲ, ಒಂದು 2ನಲ್ಲಿ ಇಕ್ಕಿದ್ರೆ ಸಾಕು. ಓಕೆ, ಉರಿ. ಹಾಂ, ಉರಿ ಸ್ವಲ್ಪ ಮಂದ ಉರಿ ಅಷ್ಟೇ, ಸ್ವಲ್ಪ ಬೇಗ ಆಗಬೇಕಲ್ಲ ಅದು. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿದ್ದೀನಿ, ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕಲ್ವಾ ಉಮಾ? ಹಾಂ, ಚೆನ್ನಾಗಿ ಕುದಿಬೇಕು ಏಮವ್ರೆ. ಅದು ಕುದ್ದ ನಂತರ ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಇವಾಗ ಪಾಯಸ ಕುದೀತಾ ಇದೆ. ಪಾಯಸ ಕುದಿಯೋದ್ರಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೋತೀವಿ. ತುಪ್ಪ ಕೊಡಿ, ಸ್ವಲ್ಪ ತುಪ್ಪ. ಓಕೆ, 1-2 ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ. ಹಾಂ, ಓಕೆ. ಮತ್ತು ದ್ರಾಕ್ಷಿ ಗೋಡಂಬಿ ಇದು 2 ಟೇಬಲ್ ಸ್ಪೂನ್ ದ್ರಾಕ್ಷಿ, 1 ಟೇಬಲ್ ಸ್ಪೂನ್ ಗೋಡಂಬಿ. ಓಕೆ, ಸ್ಪೂನ್ ತಗೊಳ್ಳಿ. ಇದು ಸ್ವಲ್ಪ ಬ್ರೌನಿಷ್ ಆಗಬೇಕು. ಓಕೆ, ಇದು ಬ್ರೌನಿಷ್ ಆದಮೇಲೆ ನಾವು ಪಾಯಸದೊಳಗಡೆ ಹಾಕೋದು ಇದನ್ನು. ಇದು ಬ್ರೌನಿಷ್ ಆಗಿದೆ, ಮತ್ತು ಇವಾಗ ಇದನ್ನು ಪಾಯಸದೊಳಗಡೆ ಹಾಕ್ತೀನಿ. ಓಕೆ, ಸ್ಟವ್ ಆಫ್ ಮಾಡ್ತೀನಿ. ಪಾಯಸದಲ್ಲಿ ಹಾಕ್ತೀನಿ. ಸೊ ಪಾಯಸನೂ ಕುದೀತಾ ಇದೆ. ಪಾಯಸನೂ ಕುದೀತಾ ಇದೆ. ಸೊ ನೀವು ಕೋವಾ ಹಾಕಿರೋದ್ರಿಂದ ರಿಚ್ ಟೇಸ್ಟ್ ಬರುತ್ತಲ್ಲ? ಹಾಂ, ಹೌದು. ಸೊ ಚೆನ್ನಾಗಿ ಸ್ವಲ್ಪ ತಿರುಗಿಸಿದ್ರೆ ಇದು ಇವಾಗ ಆಗಿದೆ ಅನಿಸುತ್ತೆ ಪಾಯಸ. ಓಕೆ, ಹಾಗಾದರೆ ಗ್ಯಾಸ್ ಆಫ್ ಮಾಡಲ್ಲ. ಓಕೆ, ಈಗ ಫುಲ್ ಆಗಿದೆ. ಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ರೆಡಿ ಆಗಿದೆ. ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಓಕೆ, ಆಗಿದೆ.
ಓಕೆ, ಹೆಸರುಬೇಳೆ ಪಾಯಸ ರೆಡಿ ಆಗಿದೆ ಇವಾಗ. ಸೊ ಇದನ್ನ ಟೇಸ್ಟ್ ಮಾಡಕ್ಕೆ ಉಮಾ ಅವರು ಮಗನು ಬಂದಿದ್ದಾರೆ. ನಿಮ್ಮ ಹೆಸರು? ವರುಣ್ ಅಂತ. ಮಾಡ್ತಿದ್ರ? ಅಲ್ಲ. ಓಕೆ, ಅಮ್ಮ ಚೆನ್ನಾಗಿ ಮಾಡ್ತಾರಾ ಅಡುಗೆ ಎಲ್ಲ? ಓಕೆ, ನೋಡೋಣ ಹಾಗಾದ್ರೆ ಟೇಸ್ಟ್ ಮಾಡಿ. ಫುಲ್ ರೆಡಿ ಆಗಿದೆ ಪಾಯಸ. ಟೇಸ್ಟ್ ಮಾಡಿದ್ದೀವಿ. ಓಕೆ ಅಪ್ಪ, ನಿಮ್ಮ ಮಗನು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿ ಮಾಡಿದ್ದೀರಾ. ಟೇಸ್ಟ್ ಮಾತ್ರ ರಿಯಲಿ ಎಕ್ಸಲೆಂಟ್ ಆಗಿದೆ, ಮತ್ತು ಕರೆಕ್ಟಾಗಿದೆ ಸ್ವೀಟು. ಮತ್ತು ಅವ್ರ ಮೇಲೆ ಒಂದು ತುಪ್ಪ ಹಾಕಿದ್ರಲ್ಲ, ಅದು ಫ್ಲೇವರ್ ಸಿಗ್ತಾ ಇದೆ. ಮತ್ತು ಹೆಸರುಬೇಳೆನ ತುಂಬ ನುಣ್ಣಗೆ ಬೇಯಿಸಿಲ್ಲ ಇವರು, ಮೀಡಿಯಮಾಗಿ ಬೇಯಿಸಿರೋದ್ರಿಂದ ಹಾಕ್ಕೊಂಡು ಆ ಫ್ಲೇವರ್ ಜೊತೆ ಆ ಗಸಗಸೆ ಮತ್ತು ತೆಂಗಿನಕಾಯಿ ಜೊತೆ ತುಂಬಾ ಚೆನ್ನಾಗಿದೆ. ಸೊ ಇಂಥ ಒಳ್ಳೆ ರೆಸಿಪಿನ ಮಾಡಿ ತೋರಿಸಿದ್ಕೆ, ಅದು ಈ ನವರಾತ್ರಿ ಹಬ್ಬದ ದಿನ ನಮ್ಮ ಚಾನೆಲ್ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು. ನೀವು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾವೇ ನಿಮಗೂ ಧನ್ಯವಾದಗಳು, ನಿಮ್ಮ ಚಾನಲ್ಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತು ಇವತ್ತು ನಾವಿಬ್ರು ಬ್ಲೂ ಹಾಕಿದ್ದೀವಿ, ರಾಯಲ್ ಬ್ಲೂ ಹಾಕಿದ್ದೀವಿ. ಸೊ ನವರಾತ್ರಿಯ ನವದುರ್ಗ ಇದು ಬಂದ್ಬಿಟ್ಟು 7ನೇ ದಿನದ್ದು ಎಪಿಸೋಡ್ ಇದು ನಾವು ಮಾಡ್ತಾ ಇರೋದು. ದೇವಿದು ಅವತಾರ ಬಂದ್ಬಿಟ್ಟು ಕಾಳರಾತ್ರಿ ದೇವಿನ ಪೂಜೆ ಮಾಡ್ತಾರೆ. ಇದು ಕಾಳಿಮಾ ಅಂತಾನೂ ಕರೀತಾರೆ. ಸೊ ಈ ದೇವಿನ ನಾವೆಲ್ಲ ಪೂಜೆ ಮಾಡಿದ್ರೆ ನಮಗೆ ಈ ಮಾಟ ತಂತ್ರ ಎಲ್ಲ ಮಾಡಿಸ್ತಾರಲ್ಲ, ಅದರಿಂದ ಎಲ್ಲ ಮುಕ್ತಿ ಸಿಗುತ್ತೆ. ಮತ್ತು ಈವಿಲ್ ಸ್ಪಿರಿಟು, ನೆಗೆಟಿವ್ ಥಿಂಗ್ಸ್ನ ವ್ಯಾನಿಷ್ ಮಾಡುತ್ತೆ ಇದು. ಸೊ ಈ ದೇವಿನ ನಾವು ಪೂಜೆ ಮಾಡ್ತಾ ಎಲ್ಲರೂ ಖುಷಿಯಾಗಿ ಆರೋಗ್ಯವಾಗಿ ಖುಷಿಯಾಗಿ ಇರೋಣ. ಸೊ ಇದೇ ಥರ ನೋಡಿ, ಈ ಖುಷಿಯಲ್ಲಿ ನೀವೆಲ್ಲ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇನ್ನೂ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಲೈಕು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕನ್ನ ಕೊಡಿ, ಯಾಕಂದರೆ ಹೊಸ ವಿಡಿಯೋ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫೈ ಆಗುತ್ತೆ.